ದೆಂಗ್ ಹೋಗ್ಲಿ ಗುರು, ಇಷ್ಟೆಲ್ಲ ಆಯ್ತು, ದೆಂಗ್ ಹೋಗ್ಲಿ. ನೆಕ್ಸ್ಟ್ ಕಮ್ಸ್ ದ ಮ್ಯಾಟರ್ ದಟ್ ನಿನ್ನೆ ಟಿಪಿಕಲ್ ಕನ್ನಡಿಗ RP ಗ್ರೂಪ್ ಅಲ್ಲಿ ಮೆಸೇಜ್ ಹಾಕೋದು ಏನಂತ, ವಾಯ್ಸ್ ಪ್ಯಾಕ್ ಕ್ಯಾನ್ಸಲ್ ರೆಪ್ರೆಸೆಂಟಿಂಗ್ ಕನ್ನಡ ಇನ್ ಬಿಗ್ ಲೀಗ್ಸ್ ಅಂತ. ನಾನು ಸಿಂಪಲ್ ಆಗಿ ಹೇಳ್ತೀನಿ ಗೈಸ್, ಈ ಟಿಪಿಕಲ್ ಕನ್ನಡಿಗಾಗೆ ಗೇಮಿಂಗ್ ಬಗ್ಗೆ ಅಥವಾ ಗೇಮಿಂಗ್ ಕಮ್ಯುನಿಟಿ ಬಗ್ಗೆ ಎಳ್ಳಷ್ಟು ನಾಲೆಡ್ಜ್ ಇಲ್ಲ ಈ ಅಪ್ಪನಿಗೆ. ಯೂಟ್ಯೂಬ್ ಬಗ್ಗೆನೂ ಇವಾಗ ಬಂದಿರ್ಬೋದೇನೋ ನಾಲೆಡ್ಜು, ಅದು ನನಗೆ ಗೊತ್ತಿಲ್ಲ. 2 ವರ್ಷದಿಂದ ಮಾಡ್ತಾ ಇರ್ಬೇಕು ಈ ಅಪ್ಪ ಯೂಟ್ಯೂಬು. ಗೇಮಿಂಗ್ ಬಗ್ಗೆ ಒಂದು ಎಳ್ಳಷ್ಟು ನಾಲೆಡ್ಜ್ ಇಲ್ಲ. ಕಮ್ಯುನಿಟಿ ಹೆಂಗ್ ವರ್ಕ್ ಆಗುತ್ತೆ, ಕನ್ನಡದಲ್ಲಿ ಗೇಮಿಂಗ್ ಕಮ್ಯುನಿಟಿ ಹೆಂಗ್ ವರ್ಕ್ ಆಗುತ್ತೆ, ಗೇಮಿಂಗ್ ವ್ಯೂವರ್ಸ್ ಹೆಂಗಿದ್ದಾರೆ, ಗೇಮಿಂಗ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಎಳ್ಳಷ್ಟು ಪಿನ್ ಪಾಯಿಂಟ್ ಅಷ್ಟು ನಾಲೆಡ್ಜ್ ಇಲ್ಲ ಈ ಅಪ್ಪಂಗೆ. ವಾಯ್ಸ್ ಪ್ಯಾಕ್ ಕ್ಯಾನ್ಸಲ್ ರೆಪ್ರೆಸೆಂಟಿಂಗ್ ಕನ್ನಡ ಇನ್ ಬಿಗ್ ಲೀಗ್ಸ್ ಅಂತ ಹಾಕೋದು. ಅಲ್ಲಿ ಮಧ್ಯದಲ್ಲಿ ಇದ್ದಿದ್ದು ಮಾರ್ಟಲ್ ಫೋಟೋ. ನೆನ್ನೆ ಹೇಳ್ದೆ ನಾನು ಇದನ್ನು, ಇವರು ಈಗ ಯಾವ ಲೀಗಲ್ಲಿ ಮಾರ್ಟಲ್ ಜೊತೆ ಆಡಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದಲ್ಲ, ಆ ಮಾರ್ಟಲ್ ಜೊತೆ ಹೋಗ್ಬಿಟ್ಟು ಊಟ ತಿಂಡಿ ಮಾಡ್ಕೊಂಡು ಕನ್ನಡದಲ್ಲಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಾನು ಗೋವಾಗ ಹೋಗಿ. ಸೊ ಅದ್ರಲ್ಲಿ ಯೋಚನೆ ಮಾಡು ಎಲ್ಲಿಂದ ಎಲ್ಲಿಗಿರುತ್ತೆ ಅಂತ. ದೊಡ್ಡ ದೊಡ್ಡ ವಿಚಾರನ ದೊಡ್ಡ ದೊಡ್ಡ ಲೀಗ್ಸ್ಗಳಲ್ಲಿ ಸ್ಲಾಟ್ಗಳು ತಗೊಳ್ಳೋದು ಅಂತ ಅಂದ್ರೆ ಇವಾಗ ಅಫಿಷಿಯಲ್ ಪಬ್ಜಿ ಪಾರ್ಟ್ನರ್ ನಾನು. ಪಬ್ಜಿ ಪಾರ್ಟ್ನರ್ ಟೈಟಲ್ ಅಷ್ಟೇ ಅಲ್ಲ, ಪಬ್ಜಿ ಗೇಮಲ್ಲಿ ನನ್ನ ಫೋಟೋಸು ವಿಡಿಯೋಸು ಬರುತ್ತೆ. ಪಬ್ಜಿ BGMI ಅಫಿಷಿಯಲ್ ಹ್ಯಾಂಡಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಂದೇ ಎಷ್ಟು ವಿಡಿಯೋಸ್ ಇದೆ, ಹೋಗಿ ಚೆಕ್ ಮಾಡು. ಕನ್ನಡದಲ್ಲಿ ಮಾತಾಡಿದೀನಿ, ನಾನು ಕನ್ನಡದಲ್ಲಿ ಹಾಕಿದೀನಿ ನೋಡು. ನೀನು ಇವಾಗ ಸರಿ ಆಯ್ತು, ನಾನು ಸಿಂಪತಿ ಇಟ್ಕೊಂಡು ಅಥವಾ ದುಡ್ಡು ಹಾಕೊಂಡು ಚಂದ್ರನ್ ತಗೊಂತಾ ಇದೀನಿ, ಓಕೆ ಡನ್. ವಾಟ್ ಆರ್ ಯು ಡೂಯಿಂಗ್? ಕನ್ನಡ 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 ಅಂತ ಹಿಡ್ಕೊಂಡು ಹೋಗ್ತಾ ಇದೆಯಾ? ಕನ್ನಡನ ಯೂಸ್ ಮಾಡ್ಕೊಂಡು ನೀನ್ ಬೆಳೀತಾ ಇದೆಯಾ? ಅದು ಯಾವ ತರ ಬೆಳೀತಾ ಇದೆಯಾ? ಇಷ್ಟು ಚೀಪಾಗಿ ಬೆಳೀತಾ ಇದೆಯಾ? ಬೇರೆಯವ್ರನ್ನ ತುಳ್ಕೊಂಡು ನೀನ್ ಬೆಳೀತಾ ಇದೆಯಾ? ಇದು ನನ್ನ ಅಭಿಪ್ರಾಯ ಅಲ್ಲ, ದಿಸ್ ಇಸ್ ಫ್ಯಾಕ್ಟ್. ದಿಸ್ ಈಸ್ ರಿಯಲಿ ಅ ಫ್ಯಾಕ್ಟ್. ಕನ್ನಡ ಕನ್ನಡ ಅಂತ ಯೂಸ್ ಮಾಡಿಕೊಂಡು ಜನರನ್ನ ನೀನ್ ಚೂತಿಯ ಮಾಡ್ತಾ ಇದೀಯ. ಏನ್ ಮಾಡ್ಲಿ ನಾನು? ಇದಕ್ಕಿಂತ ಮುಂಚೆ ಏನ್ ಮಾಡ್ಲಿ ನಾನು? ಸಿಂಪಲ್ ಏನ್ ಮಾಡ್ತೀನಿ ಗೊತ್ತಾ, ಪ್ರತಿ ಸಲ ಲೈವ್ ಮಾಡೋದು, ಪ್ರತಿ ಸಲ ಇವ್ರ ಬಗ್ಗೆ ನಾನು ಮಾತಾಡ್ತೀನಿ. ಇವ್ರು ಕಮೆಂಟ್ ಆಗ್ತಾ ಇರ್ಲಿ, ನಾನು ಲೈವಲ್ಲಿ ಮಾತಾಡ್ತೀನಿ. ಇವ್ರು ಕಮೆಂಟ್ ಆಗ್ತಾ ಇರ್ಲಿ, ನಾನು ಲೈವಲ್ಲಿ ಮಾತಾಡ್ತೀನಿ. ಯಾಕೆ ಗೊತ್ತಾ, ಕೊಚ್ಚೆ ಮೇಲೆ ಕಲ್ಲೆಸ್ರೆ ನಮ್ಮ ಮೇಲೆ ಕೊಚ್ಚೆ ಆರುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ದೇಶಿಸ್ತೀನಿ. ಈ ನನ್ನ ಮಕ್ಳು ಹೆಂಗೆ ಅಂತ ಅಂದ್ರೆ, ಬಿಟ್ರೆ ತಿಗಕ್ ಬೆಳ್ಳಿಕ್ತಾರೆ, ಇನ್ನ ಬಿಟ್ರೆ ತಿಗಕ್ ತುಂಡೆನೆ ಇಟ್ಬಿಡ್ತಾರೆ ಅಂತ ಥರ್ಡ್ ಕ್ಲಾಸ್ ನನ್ನ ಮಕ್ಳು.